ಹಾಯ್ ಎವ್ರಿವನ್, ಎಲ್ಲರೂ ಹೆಂಗಿದ್ದೀರಿ? ಚಲೋ ಇದ್ದೀರೇನಾ? ಓಕೆ, ವೆಲ್ಕಮ್ ಬ್ಯಾಕ್ ಟು ದ ನೆಕ್ಸ್ಟ್ ಸೆಷನ್ ಇನ್ ಟು ದ ವರ್ಲ್ಡ್ ಆಫ್ ಫ್ಲವರ್ಸ್ set theory. So students, in the previous class we have studied many definitions like ಮೊದಲನೇದು we have seen what is a null set, we have seen what is a singleton, we have seen what is a finite set, we have seen what do you mean by an infinite set, and we have seen what about equivalent sets, and finally we have seen what are equal sets. Okay, ಅದಕ್ಕಾದಂತಹ ಡೆಫಿನಿಷನ್ಸ್ ಮತ್ತು ಪ್ರಾಬ್ಲಮ್ಸ್ ಆ್ಯಂಡ್ ಎಕ್ಸಾಂಪಲ್ಸ್ ನಾವು ಸಾಲ್ವ್ ಮಾಡಿದ್ದೀರಿ. ಇನ್ ದಿಸ್ ಕ್ಲಾಸ್ ವಿ ಗೋನ್ ಟು ಸಿ ಸಮ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇನ್ ದ ಸೆಟ್ ಥಿಯರಿ ಇಟ್ ಸೆಲ್ಫ್ ಕಾಲ್ಡ್. ಮೂರು ಕಾನ್ಸೆಪ್ಟ್ ಇದ್ದಾವೆ, ವೆರಿ ಸಿಂಪಲ್ ಒನ್ಸ್. ಫಸ್ಟ್ ಥಿಂಗ್ ಇಸ್ ದ ಸಬ್ಸೆಟ್, ದಿ ಅದರ್ ಒನ್ ಇಸ್ ಸೂಪರ್ ಸೆಟ್, ಆ್ಯಂಡ್ ದಿ ಅದರ್ ಒನ್ ಇಸ್ ಯೂನಿವರ್ಸಲ್ ಸೆಟ್. ಇದ್ರ ಜೊತೆ ಇನ್ನೊಂದು ಸೆಟ್ ಬರುತ್ತೆ, ವಿ ಕ್ಯಾನ್ ಆಲ್ಸೋ ಡಿಫೈನ್ ದಟ್, ಆ್ಯಂಡ್ ದಟ್ ಈಸ್ ಆ್ಯಕ್ಚುಲಿ ದ ಪವರ್ ಸೆಟ್. ಇಲ್ಲಿ ಇವತ್ತು ನಾವು ಸೂಪರ್ ಸೆಟ್ ಅಂದರೆ ಸೂಪರ್ ಸ್ಟಾರ್ ಬಗ್ಗೆ ಓದ್ತೀರಿ, ಆ್ಯಂಡ್ ಪವರ್ ಸ್ಟಾರ್ ಬಗ್ಗೆ ಕೂಡ ಓದ್ತೀರಿ. ಸೊ ವಿ ಗೋನ್ ಟು ಡಿಸ್ಕಸ್ ಅಬೌಟ್ ಸಬ್ಸೆಟ್, ಸೂಪರ್ ಸೆಟ್, ಪವರ್ ಸೆಟ್ ಆ್ಯಂಡ್ ಯೂನಿವರ್ಸಲ್ ಸೆಟ್. ಆರ್ ಯು ರೆಡಿ? ಓಕೆ, ಲೆಟ್ಸ್ ಸ್ಟಾರ್ಟ್. ನಾವು ಸಬ್ಸೆಟ್ ಅಂದರೆ ಏನು ಅಂತ ಫಸ್ಟ್ ನೋಡ್ಕೊಳ್ಳೋಣ. ನಾವು ಈಗ ಸಬ್ಸೆಟ್ಸ್ ಅಂತ ಹೇಳೋಕ್ಕಿಂತ ಮುಂಚೆ ಯು ಶುಡ್ ಆಲ್ವೇಸ್ ಕನ್ಸಿಡರ್ ಅಟ್ಲೀಸ್ಟ್ 2 sets. ಓಕೆ, 2 set ಆದರೂ ಕನ್ಸಿಡರ್ ಮಾಡಬೇಕು. ನಾವು ಇಫ್ ಎ ಆ್ಯಂಡ್ ಬಿ ಆರ್ 2 sets, ಓಕೆ, ದೆನ್ ಎ ಈಸ್ ಅ ಸಬ್ಸೆಟ್ ಆಫ್ ಬಿ. ಅರ್ಥ ಆಗ್ತಿದೆಯಾ? ವಿ ಕಾಲ್ ಎ ಈಸ್ ಎ ಸಬ್ಸೆಟ್ ಆಫ್ ಬಿ ಇಫ್ ಎವ್ರಿ ಎಲಿಮೆಂಟ್ ಆಫ್ ಎ ಈಸ್ ಎನ್ ಎಲಿಮೆಂಟ್ ಆಫ್ ಬಿ. ಅರ್ಥ ಆಗ್ತಿದೆಯಾ? ಇಫ್ ಎವ್ರಿ ಎಲಿಮೆಂಟ್ ಆಫ್ ಎ ಈಸ್ ಎನ್ ಎಲಿಮೆಂಟ್ ಆಫ್ ಬಿ. ಯೂಶಲಿ ಸಬ್ಸೆಟ್ನ ಡಿನೋಟೆಡ್ ಆಲ್ಮೋಸ್ಟ್ ಲೈಕ್ ಸಿ ಅಂತ ಬರೀತಾರೆ, ಬಟ್ ಆ್ಯಕ್ಚುಲಿ ಇಟ್ಸ್ ಎ ಸಿಂಬಲ್ ಫಾರ್ ಸಬ್ಸೆಟ್. ಓಕೆ, ಇದು ಯೂಶಲಿ ಹೇಳ್ತೀನಿ, ಸಬ್ಸೆಟಲ್ಲಿ 2 ಥರ ಸಬ್ಸೆಟ್ಸ್ ಇರ್ತವೆ. ಒನ್ ಈಸ್ ಪ್ರಾಪರ್ ಸಬ್ಸೆಟ್, ದಿ ಅದರ್ ಒನ್ ಈಸ್ ಇಂಪ್ರಾಪರ್ ಸಬ್ಸೆಟ್. ಇಸ್ ಎ ಕ್ಲಿಯರ್? ಸೊ ಪ್ರಾಪರ್ ಸಬ್ಸೆಟ್ ಹಂಗಂದರೆ ಏನು ಅಂತ ಹೇಳ್ತೀನಿ. ಸೊ ಬಿಫೋರ್ ದಟ್, ವಾಟ್ ಈಸ್ ಅ ಸಬ್ಸೆಟ್? ಇಫ್ ಐ ಟೇಕ್ 2 sets, if all the elements in one set is contained in the other set, then the smaller set is called the subset of the other one. ಓಕೆ, ಈಗ ಇನ್ನೊಂದು ಸಿಂಪಲಾಗಿ ಹೇಳ್ತೀನಿ. ಇದನ್ನು ನಾವು ಮ್ಯಾಥಮ್ಯಾಟಿಕಲಿ ಬರೀಬೇಕು ಅಂತಂದರೆ ಸಿಂಬಾಲಿಕ್ ಫಾರ್ಮ್. ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಇಫ್ ಏನಿದು ಮಲ್ಕೊಂಡಿರೋ ಎ ಅಲ್ಲ, ಫಾರ್ ಆಲ್ ಎ ಅಥವಾ ಫಾರ್ ಎವ್ರಿ ಎ, ದಟ್ ಈಸ್ ಫಾರ್ ಎವ್ರಿ ಎಲಿಮೆಂಟ್ ಇನ್ ಎ. Okay, for every element, if that element belongs to A, we say that element belongs to B also. Now, diagrammatically ಹೇಳಬೇಕು ಅಂತಂದರೆ, if I take the set A ಅಲ್ಲಿ A, B, C, D, E ಅಂತ ಇದ್ದಾವೆ ಅಂತ ಅಂದ್ಕೊಳ್ಳಿ. ಇನ್ನೊಂದು ಸೆಟ್ ಇದೆ, ಓಕೆ, ವಿ ಕ್ಯಾನ್ ಸೇ ದೇರ್ ಇಸ್ ಅ ಸೆಟ್ B, ಇದರಲ್ಲಿ F, G, H ಇದು ಕೂಡ ಇದ್ದಾವೆ. ಓಕೆ, ನಾವು ನಾನು ಸೆಟ್ ಬಿ ಅಂತ ತೊಗೊಂಡ್ರೆ ಸೆಟ್ ಬಿ ಯಲ್ಲಿರೋದು ಬರೀ ಇಷ್ಟು ಮಾತ್ರ ಅಲ್ಲ, ಇವು ಸೇರಿ ಬರುತ್ತೆ. ಸೊ ಐ ಕ್ಯಾನ್ ರೈಟ್ ಹಿಯರ್, ಐ ಕ್ಯಾನ್ ರೈಟ್ ಸೆಟ್ ಎ ಈಸ್ ಈಕ್ವಲ್ ಟು, ಐ ವಿಲ್ ರೈಟ್ ಎ ಬಿ ಸಿ ಡಿ ಇ, ಬಟ್ ಐ ವಿಲ್ ರೈಟ್ ಬಿ ಈಸ್ ನಥಿಂಗ್ ಬಟ್ ಬಿ ಯಲ್ಲಿರೋದು ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಇಷ್ಟೆಲ್ಲ ಇದ್ದಾವೆ. ವಿ ಕ್ಯಾನ್ ಸಿ ಎಲ್ಲಿರೋ ಪ್ರತಿಯೊಂದು ಎಲಿಮೆಂಟು ಬಿ ಯಲ್ಲಿದ್ದಾವೆ. ದೆನ್ ವಿ ರೈಟ್, ದೆನ್ ಎ ಈಸ್ ಎ ಸಬ್ಸೆಟ್ ಆಫ್ ಬಿ. ಓಕೆ, ಎ ಈಸ್ ಎ ಸಬ್ಸೆಟ್ ಆಫ್ ಬಿ ಅಂತ ಹೇಳಿದ ತಕ್ಷಣ ಬಿ ವಿಲ್ ಬಿಕಮ್ ದ ಸೂಪರ್ ಸೆಟ್ ಆಫ್ ಎ. ಅರ್ಥವಾಗ್ತಿದೆಯಾ? ಹಿಯರ್ ನೆನ್ಪಿಟ್ಕೊಳ್ಳಿ, ಹಿಯರ್ ಎ ಈಸ್ ಅ ಸಬ್ಸೆಟ್ ಆಫ್ ಬಿ, then B is the superset. Okay, superset of A. ನಿಮ್ಗೆ ಇನ್ನೂ ಸಿಂಪಲಾಗಿ ಹೇಳಬೇಕಂದ್ರೆ, ಈಗ ಕರ್ನಾಟಕ ಅನ್ನೋದೊಂದು ಸೆಟ್ ತೊಗೊಂಡು ಈಗ ನಾವು ಅದರಲ್ಲಿ ಬಿಜಾಪುರನೋ ಮೈಸೂರು ಚಾಮರಾಜನಗರನೋ ಹಾಸನನೋ ತೊಗೊಂಡ್ರೆ ಇವೆಲ್ಲವೂ ಕರ್ನಾಟಕದ ಒಳಗಡೆ ಇರೋದು. ಸೊ ನಾನು ಹಾಸನದಲ್ಲಿ ಇದ್ದೀನಿ ಅನ್ನೋದಾದರೆ ಕರ್ನಾಟಕದಲ್ಲಿ ಇದ್ದೀನಿ ಅಂತ ಅರ್ಥ. ಓಕೆ, ಸೊ ಚಾಮರಾಜನಗರದಲ್ಲಿರೋರು ಎಲ್ಲರೂ ಕರ್ನಾಟಕದಲ್ಲಿದ್ದಾರೆ, ಮೈಸೂರಿನಲ್ಲಿರೋ ಪ್ರತಿಯೊಬ್ಬರು ಕರ್ನಾಟಕದಲ್ಲಿದ್ದಾರೆ. ಸೊ ಮೈಸೂರು ವಿಲ್ ಬಿಕಮ್ ದ ಸಬ್ಸೆಟ್ ಆಫ್ ಕರ್ನಾಟಕ. ಅರ್ಥವಾಗ್ತಿದೆಯಾ? ಹಾಸನ್ ವಿಲ್ ಬಿಕಮ್ ದ ಸಬ್ಸೆಟ್ ಆಫ್
Karnataka, or Bangalore will become the subset of Karnataka. ಅದೇ ಸೊ ಬ್ಯಾಂಗ್ಳೂರು ಕರ್ನಾಟಕದ ಸಬ್ಸೆಟ್ ಆದರೆ ಕರ್ನಾಟಕ ಬ್ಯಾಂಗ್ಳೂರಿಗೆ ಸೂಪರ್ ಸೆಟ್ ಆಗಿರುತ್ತೆ. ಇದೊಂಥರ ಚಿಕ್ಕಣ್ಣ ದೊಡ್ಡಣ್ಣ ಇದ್ದಂಗೆ. ಓಕೆ, ಚಿಕ್ಕ ಸೆಟ್ನ ನಾವು ಚಿಕ್ಕಣ್ಣ ಅಂತೀವಿ, ದೊಡ್ಡ ಸೆಟ್ನ ದೊಡ್ಡಣ್ಣ ಅಂತೀವಿ. ಇಸ್ ಇಟ್ ಕ್ಲಿಯರ್? ಸೊ ವೆರಿ ಸಿಂಪಲ್. ಈಗ ಅರ್ಥವಾಯ್ತಲ್ಲ ಸಬ್ಸೆಟ್ ಅಂದರೆ ಏನಂತ. ಸೊ 2 sets ಆರ್ ಸೆಟ್ ಟು ಬಿ, 2 ಸೆಟ್ ತೊಗೊಳ್ತೀರಿ. ಇಫ್ ಆಲ್ ದಿ ಎಲಿಮೆಂಟ್ಸ್ ಇನ್ ಒನ್ ಸೆಟ್ ಈಸ್ ಕಂಟೈನ್ಡ್ ಇನ್ ದಿ ಅದರ್ ಸೆಟ್, then the lower set is called the subset of the bigger one. Okay, example ಇಲ್ಲೇ ಡಯಾಗ್ರಾಮೆಟಿಕಲಿ ಇಲ್ಲೇ ಕೊಟ್ಟಿದ್ದೀನಿ. ಈಗ ನಾವು ಸಬ್ಸೆಟ್ ನೋಡಿದ್ದೇವೆ. ಇನ್ನೊಂದು ಸಿಂಪಲ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಎಕ್ಸಾಂಪಲ್ I'll take if A is equal to 1 2 and B is equal to 1 2 3 4. We can see here every element in A is in B. A ಅಲ್ಲಿ 1 ಇದೆ, B ಯಲ್ಲೂ ಇದೆ, A ಅಲ್ಲಿ 2 ಇದೆ, B ಯಲ್ಲೂ ಇದೆ. Then we call A is a subset of B. ಅರ್ಥವಾಯ್ತಾ? ಓಕೆ, ಈಗ we define something called 2 types of subsets. Types of subsets. ಓಕೆ, ಟೈಪ್ಸ್ ಆಫ್ ಸಬ್ಸೆಟ್ಸ್ ಅಲ್ಲಿ ಫಸ್ಟ್ ಒನ್ನು ಪ್ರಾಪರ್ ಸಬ್ಸೆಟ್ ಅಂತೀವಿ, ಇನ್ನೊಂದು ಇಂಪ್ರಾಪರ್ ಸಬ್ಸೆಟ್ ಅಂತ ಅಂತೀವಿ. ಓಕೆ, ನಾವು ರಿಮೆಂಬರ್ ಐಲ್ ಗಿವ್ ಯು ಒಂದು ಎಕ್ಸಾಂಪಲ್ ತೊಗೊತೀನಿ. ಇನ್ ದ ಫಸ್ಟ್ ಕೇಸ್ A is equal to AB and B is equal to ABCD. Okay, in the second case I'll take A is equal to ABCD and I'll take B is equal to DCBE. Okay, ಈಗ ನೋಡಿ, can you look here? ಇಲ್ಲಿ if I take the first example, every element in A is in B. ಅಥವಾ ಇಲ್ಲೂ ಅಷ್ಟೇ. ಈಗ A ಇದೆ, ಅಲ್ಲಿದೆಯಾ? ಎಸ್. B ಇದೆ, ಅಲ್ಲೂ ಇದೆಯಾ? ಎಸ್. C ಅಲ್ಲೂ ಇದೆ, D ಅಲ್ಲೂ ಇದೆ. ಓಕೆ, ಇದು ಇದು A. ನಾವು ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು? ಇಲ್ಲಿ ಡಿಫ್ರೆನ್ಸ್ ಏನಂದರೆ, ಪ್ರಾಪರ್ ಸಬ್ಸೆಟ್ಟಲ್ಲಿ A ಈಸ್ ಎ ಸಬ್ಸೆಟ್ ಆಫ್ B, ಬಟ್ A ವಿಲ್ ನಾಟ್ ಬಿ ಈಕ್ವಲ್ ಟು B. ಎರಡೂ ಈಕ್ವಲ್ ಸೆಟ್ಸ್ ಆಗಿರಲ್ಲ. ಅರ್ಥ ಆಗ್ತಿದೆಯಾ? ಇಲ್ಲಿ ಇನ್ನೊಂದು ಎಲಿಮೆಂಟ್, ಇಲ್ಲಿ ಇನ್ನೂ ಕೆಲವು ಎಲಿಮೆಂಟ್ಸ್ ಕಡಿಮೆ ಇರ್ತವೆ. ಮೇಲೆ ದೊಡ್ಡ ಸೂಪರ್ ಸೆಟ್ಗಿಂತ ಸಬ್ಸೆಟ್ಟಲ್ಲಿ ಎಲಿಮೆಂಟ್ಸ್ ಒಂದಾದರೂ ಕಡಿಮೆ ಇದ್ದರೆ ದೆನ್ ದಟ್ ಟೈಪ್ ಆಫ್ ಸಬ್ಸೆಟ್ ಇಸ್ ಕಾಲ್ಡ್ ಪ್ರಾಪರ್ ಸಬ್ಸೆಟ್, ಅಥವಾ ವಿ ಕಾಲ್ ಇಟ್ ಆ್ಯಸ್ ಇಂಪ್ರಾಪರ್ ಸಬ್ಸೆಟ್. ಯಾವಾಗ A ಇಸ್ ಎನ್, ಈಗ ಇಂಪ್ರಾಪರ್ ಸಬ್ಸೆಟ್ಗೆ ನಾವು ಯಾವಾಗಲೂ ಲೆಸ್ ದೆನ್ ಆರ್ ಈಕ್ವಲ್ ಟು ಥರ ತಗೊಳ್ತೀವಿ. ಸೊ ಓಕೆ, ಇಫ್ A is equal to B, A is contained in, A is a subset of ಅಂತೀರಿ, ಅಥವಾ A is contained in, ಅಥವಾ B contains A ಅಂತೀರಿ. ಸೊ A is contained in B, ಬಟ್ A is not equal to B. ಅರ್ಥವಾಗ್ತಿದೆಯಾ? ಹಾಸನ ಅನ್ನೋದು ಕರ್ನಾಟಕದಲ್ಲಿದೆ, ಬಟ್ ಹಾಸನದಲ್ಲಿರೋರು ಮಾತ್ರ ಅಲ್ಲ ಕರ್ನಾಟಕದವರು, ಇನ್ನೂ ಬೆಂಗಳೂರಲ್ಲಿರೋರು ಇದ್ದಾರೆ, ಮೈಸೂರಲ್ಲಿದ್ದವ್ರೆ, ನಮ್ಮ ಮಂಡ್ಯ ಜನ ಇದ್ದಾರೆ. ಸೊ ಇವರೆಲ್ಲ ಸೇರಿನೇ ನಾವು ಕರ್ನಾಟಕ ಅಂತೀರಿ. ಸೊ ಮೈಸೂರು ಆರ್ ಚಾಮರಾಜನಗರ ಆರ್ ಎನಿ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ ಈಸ್ ಅ ಪ್ರಾಪರ್ ಸಬ್ಸೆಟ್ ಆಫ್ ದಿ ಕರ್ನಾಟಕ ವಿಚ್ ಈಸ್ ದ ಸೂಪರ್ ಸೆಟ್. ಅರ್ಥವಾಗ್ತಿದೆಯಾ? ಸೊ ನಾವು ಈಗ ಕರ್ನಾಟಕದಲ್ಲಿರೋ ಎಲ್ಲ, ಈಗ ಫಾರ್ ಎಕ್ಸಾಂಪಲ್ ಎಲ್ಲರನ್ನೂ ಒಂದು ಕಡೆ ಹಾಕ್ಬಿಟ್ಟು ಕರ್ನಾಟಕ ಅಂತ ಒಂದು ಕಡೆ ತೊಗೊಂಡ್ರೆ ಎಲ್ಲರನ್ನೂ ತೊಗೊಂಡ್ಮೇಲೆ ಅವೆರಡು ಒಂದೇ ಸೆಟ್ ಅಲ್ವಾ? ಸೊ ದಟ್ ಬಿಕಮ್ಸ್ ಏನದು ಇಂಪ್ರಾಪರ್ ಸಬ್ಸೆಟ್ ಆಫ್ ಕರ್ನಾಟಕ. ಯಾಕಂದರೆ ಎಲ್ಲರನ್ನೂ ಕನ್ಸಿಡರ್ ಮಾಡಿಬಿಟ್ಮೇಲೆ ಇಟ್ ಈಸ್ ಬೋತ್ ವಿಲ್ ಬಿ ಸೇಮ್. ಸೊ ದಟ್ ಈಸ್ ಕಾಲ್ಡ್ ಇಂಪ್ರಾಪರ್ ಸಬ್ಸೆಟ್ ಇಟ್ ಸೆಲ್ಫ್. ಇಸ್ ಇಟ್ ಕ್ಲಿಯರ್? ಸೊ ಟೈಪ್ಸ್ ಆಫ್ ಸಬ್ಸೆಟ್ಟಲ್ಲಿ 2 ಟೈಪ್ ಇದೆ. ಒಂದು ಪ್ರಾಪರ್ ಸಬ್ಸೆಟ್ ಅಂತ, ಇನ್ನೊಂದು ಇಂಪ್ರಾಪರ್ ಸಬ್ಸೆಟ್. ಓಕೆ, ಈಗ ನಾವು ಕೆಲವು ನೋಟ್ ನೋಡ್ತೀವಿ. ಓಕೆ, ನೋಟ್ ಇದು ನಿಮಗೆ ಯೂಸ್ ಆಗುತ್ತೆ. ಇಫ್ ಐ ಸೇ A is a subset, ಇದನ್ನು ನಾವೇನಂತ ಕರಿತೀರಿ? A is a proper subset of B, ಅಥವಾ A is an improper subset of B.
ಹೇಗೆ ಗೊತ್ತೀರಿ? ಎ ಈಸ್ ಅ ಪ್ರಾಪರ್ ಸಬ್ಸೆಟ್ ಆಫ್ ಬಿ ಅಥವಾ ಎ ಈಸ್ ಅನ್ ಇಂಪ್ರಾಪರ್ ಸಬ್ಸೆಟ್ ಆಫ್ ಬಿ. ಇದು ರೀಡಿಂಗ್ ವೈಸ್. ನಾವು ಸಬ್ಸೆಟ್ ಆಗಿಲ್ಲ ಅಂದರೆ ಹೇಗೆ ಬರೆಯೋದು? ನಾವು ಎ ಈಸ್ ನಾಟ್ ಅ ಸಬ್ಸೆಟ್ ಆಫ್ ಬಿ. ಎಕ್ಸಾಂಪಲ್ ತಗೊಳ್ಳಿ. ಎಕ್ಸಾಂಪಲ್ ಎ ಈಸ್ ಈಕ್ವಲ್ ಟು ಬಿ ಸಿ, ಓಕೆ, ಆ್ಯಂಡ್ ಬಿ ಈಸ್ ಈಕ್ವಲ್ ಟು ಎ ಬಿ ಡಿ, ಎ ಬಿ ಡಿ, ಓಕೆ ಫೈನ್. ಈಗ ನೋಡಿ, ಈಗ ಬಿ ಎ ಅಲ್ಲಿದೆ, ಬಟ್ ಬಿ ಅಲ್ಲೂ ಇದೆ, ಬಟ್ ಸಿ ಎ ಅಲ್ಲಿದೆ, ಸಿ ಅಲ್ಲಿಲ್ಲ. ಎಲ್ಲ ಎಲಿಮೆಂಟು ಇದ್ದರೆ ಮಾತ್ರ ನಾವು ಸಬ್ಸೆಟ್ ಅಂತ ತೊಗೊತೀವಿ. ಅರ್ಥವಾಗ್ತಿದೆಯಾ? ನಮ್ಮ ಆರ್ ಸಿ ಬಿನ ಆಪತ್ತು ಬಂದವ ಎ ಬಿ ಡಿ, ಓಕೆ ಫೈನ್. ಸೊ ಎಲ್ಲ ಎಲಿಮೆಂಟ್ಸ್ನ ಎ ಎಲ್ಲ ಇರಬೇಕು, ಅದನ್ನು ಒಂದು ಮಿಸ್ ಆಗಿದ್ರೂ ವಿ ಡೋಂಟ್ ಕಾಲ್ ಇಟ್ ಆ್ಯಸ್ ದ ಸಬ್ಸೆಟ್. ಸೊ ಇಲ್ಲಿ ಎ ಈಸ್ ನಾಟ್ ದ ಸಬ್ಸೆಟ್ ಆಫ್ ಬಿ. ಓಕೆ, ನಾವು ವೆರಿ ಇಂಪಾರ್ಟೆಂಟ್ ಥರ್ಡ್ ಒನ್ ಏನಂತ ಹೇಳ್ತೀವಿ, ಎವ್ರಿ ಸೆಟ್ ಈಸ್ ಅ ಸಬ್ಸೆಟ್ ಆ್ಯಂಡ್ ಸೂಪರ್ ಸೆಟ್ ಆಫ್ ಇಟ್ ಸೆಲ್ಫ್. ಪ್ರತಿಯೊಂದು ಸೆಟ್ಟು ತನಗೆ ತಾನೇ ರಾಜ, ತನಗೆ ತಾನೇ ಸೇವಕ ಅಂದಂಗೆ. ಅರ್ಥ ಆಗ್ತಿದೆಯಾ? ನಾವು ಯೂಶ್ವಲಿ ಹೇಳ್ತೀರಿ, ಒಬ್ಬ ವ್ಯಕ್ತಿಗೆ ನಿಜವಾದ ಮಿತ್ರನೂ ಅವನೇ, ನಿಜವಾದ ಶತ್ರುನೂ ಅವನೇ. ಯಾಕೆಂದರೆ ಎಷ್ಟೋ ಸರಿ ನಮಗೆ ನಾವೇ ದ್ರೋಹ ಮಾಡ್ಕೊಳ್ತೀರಿ, ನಮಗೆ ಇಷ್ಟವಿಲ್ಲದೇ ಇರುವಂತಹ ಕಾರ್ಯಗಳನ್ನು ಮಾಡ್ತಾ ನಮಗೆ ನಾವೇ ದ್ರೋಹ ಮಾಡ್ಕೊತೀರಿ. ಆ ಥರ ಬೇಡ. ಸೊ ದಟ್ ಈಸ್ ಕಾಲ್ಡ್ ದ ಇಂಪಾರ್ಟೆಂಟ್ ಒನ್. ಏನಂತ ಬರೀತೀರಿ? ಪ್ರಾಪರ್ಟಿ ಎವ್ರಿ ಸೆಟ್ ಈಸ್ ಅ ಸಬ್ಸೆಟ್ ಆ್ಯಂಡ್ ಸೂಪರ್ ಸೆಟ್ ಆಫ್ ಇಟ್ ಸೆಲ್ಫ್. ಅರ್ಥವಾಗ್ತಿದೆಯಾ? ಪ್ರತಿಯೊಂದು ಸೆಟ್ಟು ಅದರ ಜೊತೆಗೆ ಸಬ್ಸೆಟ್ಟು ಆಗಿರುತ್ತೆ, ಸೂಪರ್ ಸೆಟ್ಟು ಆಗಿರುತ್ತೆ. ಯೂಶ್ವಲಿ ನಾವು ಹೆಂಗೆ ಬರಿತೀವಿ ಇದನ್ನು? ಸಿಂಪಲ್ ಎ ಈಸ್ ಅ ಸಬ್ಸೆಟ್ ಆಫ್ ಎ, ಎ ಈಸ್ ಅ ಸಬ್ಸೆಟ್ ಆಫ್ ಎ. ಈಗ ಕರ್ನಾಟಕದಲ್ಲಿರೋರೆಲ್ಲ ಕರ್ನಾಟಕದಲ್ಲಿ ಇದ್ದಂಗೆ, ನನಗೆ ನಾನೇ ಸಾಟಿ ಅಂತ ಹೇಳ್ತೀರಲ್ಲ, ಸೊ ಹಂಗೆ ಎವ್ರಿ ಸೆಟ್ ವಿಲ್ ಬಿ ಸಬ್ಸೆಟ್ ಆಫ್ ಇಟ್ ಸೆಲ್ಫ್ ಆ್ಯಂಡ್ ಆಲ್ಸೋ ಸೂಪರ್ ಸೆಟ್ ಆಫ್ ಇಟ್ ಸೆಲ್ಫ್. ನನಗೆ ನಾನೇ ಚಿಕ್ಕಣ್ಣ, ನನಗೆ ನಾನೇ ದೊಡ್ಡಣ್ಣ, ಆ ಥರ. ಓಕೆ, ನಾವು ಫೋರ್ತ್ ಪಾಯಿಂಟ್ ಇಸ್ ಪೈ. ಏನು ಪೈ ಅಂದರೆ? ನಾನು ಆಲ್ರೆಡಿ ನಾವು ನೋಡಿದಿರಿ, ಪೈ ಮೀನ್ಸ್ ನಲ್ ಸೆಟ್. ನಲ್ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಬರ್ಕೊಳ್ಳಿ, ಅಲ್ಲಿ ಕಂಟಿನ್ಯೂ ಮಾಡಿ ಬರ್ಕೊಳ್ಳಿ. ಏನಂತ ಬರ್ಕೊಳ್ತೀರಾ? ನಲ್ ಸೆಟ್ ಮೀನ್ಸ್ ಇದು ಯೂಶ್ವಲಿ ಸಿ ಇ ಟಿಯಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋ ಟೈಮಲ್ಲಿ ಈ ಥರ ಒಂದು ನ್ಯಾಕ್ಸ್ ಗೊತ್ತಿರಬೇಕು. ಇವೆಲ್ಲ ಹಿಂಟ್ಸ್ ಇದ್ದಂಗೆ. ಏನಂತ? ನಲ್ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಅರ್ಥವಾಗ್ತಿದೆಯಾ? ಈಗ ನಾವು ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಅಂತ ಅಂದ್ಕೊಳ್ಳೋಣ. ಓಕೆ, ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಒಂದು ಕಡೆ, ಇನ್ನೊಂದು ಸೆಟ್ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಸ್. ಓಕೆ, ನಾವು ಟ್ರಯಾಂಗಲ್ಸ್ ಅಂದರೆ ಇರೋದು, ಟ್ರಯಾಂಗಲ್ಸ್ ಅನ್ನೋ ಒಂದು ವರ್ಲ್ಡಲ್ಲಿ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅನ್ನೋ ಸ್ವಲ್ಪ ಸ್ಪೆಷಲ್. ಓಕೆ, ಸೊ ಟ್ರಯಾಂಗಲ್ಸ್, ದ ಸೆಟ್ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಸ್ ಈಸ್ ಅ ಸಬ್ಸೆಟ್ ಆಫ್ ದ ಸೆಟ್ ಆಫ್ ಟ್ರಯಾಂಗಲ್ಸ್. ಅರ್ಥ ಆಯ್ತಾ? ದ ಸೆಟ್ ಆಫ್ ಮೇಲ್ಸ್ ಈಸ್ ಅ ಸಬ್ಸೆಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಅರ್ಥ ಆಗ್ತಿದೆಯಲ್ಲ? ಹ್ಯೂಮನ್ ಬೀಯಿಂಗ್ಸ್ ಅಂದರೆ ವಿ ಟೇಕ್ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್. Okay, now the set of males is a subset of human beings. Set of females is also a subset of human beings. Okay, these are proper subsets. ಅರ್ಥವಾಗ್ತಿದೆಯಾ? ಪ್ರಾಪರ್ ಸಬ್ಸೆಟ್ ಯಾವಾಗುತ್ತೆ? ಕೊಟ್ಟಿರೋ ದೊಡ್ಡ ಸೆಟ್ಗಿಂತ ಯಾವುದಾದ್ರೂ ಒಂದು ಎಲಿಮೆಂಟ್ ಆದರೂ ಕಡಿಮೆ ಇದ್ದರೆ ಯು ಕಾಲ್ ದಟ್ ಆ್ಯಸ್ ದ ಪ್ರಾಪರ್ ಸಬ್ಸೆಟ್. ಎರಡೂ ಸಮ ಇದ್ದರೆ, ಎರಡೂ ಸಮ ಇದ್ದಾಗ ನಾವೇನು ಅನ್ಕೊತೀರಿ? ದೇ ಕಾಲ್ ಇಟ್ ಆ್ಯಸ್ ಇಂಪ್ರಾಪರ್ ಸಬ್ಸೆಟ್ ಅಂತ. ಓಕೆ, ನಾವು ದೀಸ್ ಆರ್ ಎಕ್ಸಾಂಪಲ್ಸ್. ಸೊ ಈ ಒಂದು ಕೆಲವು ನೋಟು ನಿಮಗೆ ಬೇಕಾಗುತ್ತೆ. ಓಕೆ ಫೈನ್. ನಾವು ಐಲ್ ಟೇಕ್ಸ್ ಒನ್ ಮೋರ್ ನೋಟ್. ಇವೆಲ್ಲ ತುಂಬ ಇಂಪಾರ್ಟೆಂಟು ನಿಮ್ಮ ಇದಕ್ಕೆ. ಈಗ ನಾವು ಲುಕ್ ಹಿಯರ್, ದಿಸ್ ಈಸ್ ಒನ್ ಮೋರ್ ಥಿಂಗ್. ಏನಂತ? ಫೋರ್ತ್ ಒನ್ ಆಯ್ತಲ್ಲ, ಫಿಫ್ತ್ ಒನ್. ಇಫ್ ಎ ಈಸ್ ಕಂಟೈನ್ಡ್ ಇನ್ ಬಿ ಆ್ಯಂಡ್ ಬಿ ಈಸ್ ಕಂಟೈನ್ಡ್ ಇನ್ ಎ. ಓಕೆ, ಎಲ್ಲಿರೋವೆಲ್ಲ ಬಿ ಯಲ್ಲಿದೆ ಅಂತ ಒಂದು ಕಡೆಯಿಂದ ಹೇಳ್ತಾರೆ, ಬಿ ಯಲ್ಲಿರೋವೆಲ್ಲನೂ ಎ ಹತ್ರ ಇದೆ ಅಂತ ಅವಾಗ ಹೇಳ್ತಾರೆ. ದಟ್ ಇಂಪ್ಲಾಯ್ಸ್ ದೆನ್, okay, if A is contained in B and B is contained in A, then A will be equal to B. ಬೇಕಿದ್ರೆ ಇಲ್ಲಿ ಎಕ್ಸಾಂಪಲ್ ಇಲ್ಲಿ ತಗೊಂಡು ನೋಡಿ.
the set A is a subset of B and set B is a subset of A. ಆಗ ನೋಡಿದ್ರೆ ಚೆಕ್ ಮಾಡಿ ನೋಡಿ A and B ಏನಾಗುತ್ತೆ, ಈಕ್ವಿವೆಲೆಂಟ್ ಸೆಟ್ಸ್ ಆಗುತ್ತೆ. ಓಕೆ, ಎಕ್ಸಾಂಪಲ್ ಐ ವಿಲ್ ಟೇಕ್ ಸೆಟ್ A is equal to 1 2 3 4 and I'll set B is equal to 4 3 1 2. You can see here the set A is contained in the set B and here B is also contained in A. Therefore I say set A is equal to set B. Okay, fine. Now next one, idu again it's very important. avanu ಕೆಲವು ಸರಿ ಏನು ಹೇಳ್ತಾನೆ ಅಂದರೆ, if A is equal to, let me say 1 2 3 4, what are the number of ಪ್ರಾಪರ್ ಸಬ್ಸೆಟ್ಸ್ ಆಫ್ ಎ ಅಂತಾನೆ. ಅಂದರೆ ಈ ಸೆಟ್ಟಿಗೆ ಎಷ್ಟು ಪ್ರಾಪರ್ ಸಬ್ಸೆಟ್ಸ್ ಬರೀಬಹುದು. ಅರ್ಥ ಆಗ್ತಿದೆಯಾ? ನೆನ್ಪಿಟ್ಕೊಳ್ಳಿ. ಅದಕ್ಕೊಂದು ನೋಟ್ ಕೊಡ್ತೀನಿ. ಇಫ್ ಎನ್ ಆಫ್ ಎ ಈಸ್ ಈಕ್ವಲ್ ಟು ಪಿ ಅಂತ ಅಂದ್ಕೊಳ್ಳಿ. ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಈಸ್ ಈಕ್ವಲ್ ಟು ಪಿ ಅಂತಿದ್ರೆ, ದೆನ್ ದ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್ ಆಫ್ ಎ, then the number of proper subsets of A is nothing but 2 power p. Okay, 2 power p minus 1. ಓಕೆ, ಒಂದು ಸೆಟ್ಟಿಗೆ ಇಂಪ್ರಾಪರ್ ಸಬ್ಸೆಟ್ಸ್ ನೀವು ಯಾವುದೇ ತಗೊಳ್ಳಿ, ಯಾವುದೇ ಸೆಟ್ಗೂ ಇಂಪ್ರಾಪರ್ ಸಬ್ಸೆಟ್ ಒಂದು ಮಾತ್ರ ಇರುತ್ತೆ. ದಟ್ ಈಸ್ ದ ಸೆಟ್ ಇಟ್ ಸೆಲ್ಫ್. ಯಾವುದೇ ಸೆಟ್ಟಿಗೆ ಇಂಪ್ರಾಪರ್ ಸಬ್ಸೆಟ್ಟು ಆ ಸೆಟ್ಟೇ ಆಗಿರುತ್ತೆ. ಅದು ಬಿಟ್ಟರೆ proper subsets will always be 2 power the number of elements minus 1. Okay, and so ಈ ಎಕ್ಸಾಂಪಲ್ ತಗೊಂಡ್ರೆ ನಾವು ಇದು 6th ಒಂದಿಗೆ, if A is equal to 1 2 3 4, then ಹೇಳಿ ನೋಡೋಣ, the number of proper subsets of A ಎಷ್ಟು ಎಲಿಮೆಂಟ್ ಇದ್ದಾವೆ? 4 ಇದ್ದಾವೆ. ಸೊ 2 power 4 minus 1. 2 power 4 ಎಷ್ಟು? 2 2s are 4, 4 2s are 8, 8 2s are 16. 16 minus 1 is 15. So number of proper subsets of this set is 15. Okay, is it clear? ಅರ್ಥ ಆಗ್ತಿದೆಯಲ್ಲ? ನಾವು ಈಗ ಸದ್ಯಕ್ಕೆ ನಾವು ಸಬ್ಸೆಟ್ ಏನಂದರೆ ನೋಡಿದ್ವಿ, ಸೂಪರ್ ಸೆಟ್ ಅಂತ ಏನು ಅಂತ ನೋಡಿದ್ರಿ. ನಾವು ವಿ ಆರ್ ಗೋನ್ ಟು ಸಿ ದ ಪವರ್ ಸೆಟ್. ಓಕೆ, ಪವರ್ ಸೆಟ್ ಅಂದರೆ ಏನು ಅಂತ ನೋಡೋಣ. ಆರ್ ಯು ರೆಡಿ? ಯೂಶಲಿ ನಿಮಗೆ ಡಿಫೈನ್ ಪವರ್ ಸೆಟ್ ಅನ್ನೋದು ಅ ಸ್ಟ್ಯಾಂಡರ್ಡ್ ಕ್ವೆಶ್ಚನ್ ಫಾರ್ 1 marks. 1 marksಗೆ ಸ್ಟ್ಯಾಂಡರ್ಡಾಗಿ ಯೂಶಲಿ ಕೇಳ್ತಾ ಇರ್ತಾನೆ, ಡಿಫೈನ್ ಅ ಪವರ್ ಸೆಟ್ ಅಂತ. ಯು ಶುಡ್ ಬಿ ರೆಡಿ ಫಾರ್ ದಟ್. Fine, let's go to the next definition, which is called power set. Okay, power set. Power set ಅಂದ್ರೆ ಏನು? This is also a set. Always remember, power ಇರಲಿ, but it is a special type of set. ಏನಂದರೆ, okay, a set of all subsets is called a power set. Set of all subsets of a given set is called the power set. Okay, it is denoted by, ಈಗ ಸೆಟ್ ಎ ಅನ್ನೋದಾದರೆ ಪವರ್ ಸೆಟ್ನ ಕ್ಯಾಪಿಟಲ್ ಪಿ ಅಲ್ಲಿ ತಗೊಳ್ತೀವಿ, ಪಿ ಆಫ್ ಎ ಅಂತ. ಓಕೆ, ಪವರ್ ಸೆಟ್ ಅಂದರೆ ಏನು? ಇಟ್ ಈಸ್ ಅಗೈನ್ ಅ ಸೆಟ್. ಈ ಸೆಟ್ಟಲ್ಲಿ ಏನಿರುತ್ತೆ, ಎಲ್ಲ ಸಬ್ಸೆಟ್ಗಳನ್ನೂ ಒಂದು ಸೆಟ್ ಒಳಗಡೆ ಹಾಕಿದ್ರೆ ದಟ್ ಬಿಕಮ್ಸ್ ಪವರ್ ಸೆಟ್. ಅರ್ಥವಾಗ್ತಿದೆಯಾ? ಸೊ ಯಾವುದಾದ್ರೂ ಒಂದು ಸೆಟ್ಟಿಗೆ ಅದರಿಂದ ಬರುವಂತಹ ಎಲ್ಲ ಸಬ್ಸೆಟ್ಸ್ಗಳು ಯಾವ್ಯಾವ ಸಾಧ್ಯವಾಗುತ್ತೋ ಎಲ್ಲ ಸಬ್ಸೆಟ್ಗಳನ್ನು ಒಂದು ಸೆಟ್ ಒಳಗಡೆ ಹಾಕಿದ್ರೆ ದಟ್ ಬಿಕಮ್ಸ್ ದ ಪವರ್ ಸೆಟ್. ಓಕೆ, ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಫ್ ಐ ಟೇಕ್ ಸೆಟ್ ಎಕ್ಸಾಂಪಲ್, I have A is equal to 1 2. Okay, now
ಈಗ ಫಸ್ಟು ಎಲ್ಲ ಸಬ್ಸೆಟ್ಸ್ ಏನು ಸಬ್ಸೆಟ್ಸ್ ಬರ್ಕೊಳ್ಳೋಣ ಯಾವ್ಯಾವ ಇದು ಈ ಸೆಟ್ಗೆ ಯಾವ್ಯಾವುದು ಸಬ್ಸೆಟ್ಸ್ ಬರ್ತವೆ ಅಂತ ನೆನ್ಪಿಟ್ಕೊಳ್ಳಿ ಯಾವಾಗಲೂ. ಓಕೆ, ಸಬ್ಸೆಟ್ ಟೋಟಲ್ ಸಬ್ಸೆಟ್ಸ್ ಎಷ್ಟಿರುತ್ತೆ ಅಂದರೆ 2 ಪವರ್ p. ಅದನ್ನು ನಾನು ಆಮೇಲೆ ಹೇಳ್ತೀನಿ ಏನದು ಅದರ ಅರ್ಥ. 2 ಪವರ್ p ಅಂದರೆ ಏನು? ನಂಬರ್ ಆಫ್ ಎಲಿಮೆಂಟ್ಸ್. ಸೊ ದಟ್ ಈಸ್ ಇಲ್ಲಿ 2 ಸ್ಕ್ವೇರ್ ಆಗುತ್ತೆ 4. ಸೊ ನಂಬರ್ ಆಫ್ ಸಬ್ಸೆಟ್ಸ್ ಇದಕ್ಕೆ ಎಷ್ಟಿರುತ್ತೆ? 4 ಇರುತ್ತೆ. ಯಾವ್ಯಾವುದು? ಆಲ್ವೇಸ್ ಯಾವುದೇ ಸೆಟ್ಟಿಗೆ ಸಬ್ಸೆಟ್ ಬರೀಬೇಕಂದ್ರೆ ಫಸ್ಟು ನಲ್ ಸೆಟ್ ತಗೊಳ್ಳಿ, ಆಮೇಲೆ ಒಂದೊಂದೇ ಎಲಿಮೆಂಟ್ ತಗೊಳ್ಳಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಿ ಫ್ಲವರ್ ಬ್ರ್ಯಾಕೆಟೇ ತಗೊಳ್ಬೇಕು. ಸೊ ಐ ವಿಲ್ ಟೇಕ್ ಆಲ್ವೇಸ್ ನಲ್ ಸೆಟ್, ಸಿಂಗಲ್ಟನ್ 1, ಸಿಂಗಲ್ಟನ್ 2. ಓಕೆ, ನೆಕ್ಸ್ಟು ಬೋತ್ ಒಂದೇ ಸರಿ 1 2. ಈಗ ನೋಡಿ 1 2 3 4 4 ಎಲಿಮೆಂಟ್ ಆಗುತ್ತೆ. ದೀಸ್ ಆರ್ ಆಲ್ ದಿ ಪಾಸಿಬಲ್ ಸಬ್ಸೆಟ್ಸ್ ಆಫ್ ದಿಸ್ ಸೆಟ್. ಇದನ್ನು ಇನ್ನೊಂದು ಸೆಟ್ ಒಳಗಡೆ ಹಾಕಿದ್ರೆ ದಟ್ ಸೆಟ್ ಯು ಕಾಲ್ ಇಟ್ ಆ್ಯಸ್ ಪವರ್ ಸೆಟ್. ಓಕೆ, ದಟ್ ಸೆಟ್ ಈಸ್ ಕಾಲ್ಡ್ ಪವರ್ ಸೆಟ್. ಆಮೇಲೆ ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ನೋಟ್, ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಇಫ್ n ಆಫ್ a ಈಸ್ ಈಕ್ವಲ್ ಟು p, ಅಥವಾ ಇಲ್ಲಿ q ಅಂತ ತಗೊಳ್ಳೋಣ, ಯಾಕೆಂದರೆ ಇಲ್ಲಿ ಮತ್ತೆ p ಇದೆ. ಸೊ ಇಫ್ n ಆಫ್ a ಈಸ್ ಈಕ್ವಲ್ ಟು q, ದೆನ್ n ಆಫ್ p ಆಫ್ a, ಸೆಟ್ಟಲ್ಲಿ q ಎಲಿಮೆಂಟ್ಸ್ ಇದ್ದರೆ ಪವರ್ ಸೆಟ್ಟಲ್ಲಿ 2 ಪವರ್ q ಎಲಿಮೆಂಟ್ಸ್ ಇರುತ್ತೆ. ಆಲ್ವೇಸ್ ರಿಮೆಂಬರ್ these type of notes is required for CET level questions. ಸೊ ಸೆಟ್ಟಲ್ಲಿ q ಎಲಿಮೆಂಟ್ಸ್ ಇದ್ದರೆ ಪವರ್ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ ಇರುತ್ತೆ? 2 ಪವರ್ q. ಓಕೆ, ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಇಸ್ ದ ಡೆಫಿನೇಷನ್ ಫಾರ್ ಪವರ್ ಸೆಟ್. ಈಗ ಅವ್ನು ಯೂಶಲಿ 1 ಮಾರ್ಕರ್ ಕ್ವೆಶನ್ ಕೇಳ್ತಾ ಇರ್ತಾನೆ, ಏನಂತ? ದಿಸ್ ಈಸ್ ಫಾರ್ ಈ ಪವರ್ ಸೆಟ್ಟಲ್ಲಿ ಯೂಶಲಿ ಕ್ವೆಶನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನು? ಫಸ್ಟ್ ಕ್ವೆಶನ್, ಡಿಫೈನ್ ಪವರ್ ಸೆಟ್ ಅಂತಾನೆ. ಇಸ್ ಇಟ್ ಕ್ಲಿಯರ್? ವಾಟ್ ಈಸ್ ಡಿಫೈನ್ ಪವರ್ ಸೆಟ್ ಅಂದರೆ ಇದೇ ಥರ ಬರೀರಿ, ಪವರ್ ಸೆಟ್ ಇಸ್ ದ ಸೆಟ್ ಆಫ್ ಆಲ್ ಸಬ್ಸೆಟ್ಸ್. ಅರ್ಥ ಆಯ್ತಾ? ಪವರ್ ಸೆಟ್ ಇಸ್ ದ ಸೆಟ್ ಆಫ್ ಆಲ್ ದಿ ಸಬ್ಸೆಟ್ಸ್. ಓಕೆ, ನಾವು ನೆಕ್ಸ್ಟ್ ಯಾವುದಾದ್ರೂ ಒಂದು ಸೆಟ್ ಕೊಟ್ಬಿಟ್ಟು ಅದಕ್ಕೆ ಪವರ್ ಸೆಟ್ ಬರೀರಿ ಅಂತಾರೆ. ಅದಕ್ಕೊಂದು 2 ಎಕ್ಸಾಂಪಲ್ ನೋಡೋಣ. ನಾವು ನೆಕ್ಸ್ಟ್ ಇನ್ನೊಂದು ಈ ಕ್ವಶನ್ ಕೇಳ್ತಾನೆ, ಏನಂತ? ಎಕ್ಸಾಂಪಲ್ 2. ಇದು ಇಂಪಾರ್ಟೆಂಟ್ ಕ್ವಶನ್, ಎಕ್ಸಾಮಲ್ಲಿ ಕೇಳಿರೋದು. ಇಫ್ a ಈಸ್ ಈಕ್ವಲ್ ಟು ನಲ್ ಸೆಟ್, ಓಕೆ, ದೆನ್ ಓಕೆ ವಾಟ್ ಈಸ್ p ಆಫ್ a? ಓಕೆ, a ಈಸ್ ಎ ನಲ್ ಸೆಟ್ ಅಂದರೆ ವಾಟ್ ಈಸ್ p ಆಫ್ a? ಅಥವಾ ಈ ಥರ ಆದರೂ ಕೇಳ್ಬೋದು, ಅಥವಾ ಈ ಥರ ಎರಡೂ ಒಂದೇ ಕ್ವೆಶನ್. ಇಫ್ n ಆಫ್ a ಈಸ್ ಈಕ್ವಲ್ ಟು 0, ದೆನ್ n ಆಫ್ p ಆಫ್ a ಈಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್ ಅಂದರೆ ಏನು ಅಂತ ಕೇಳ್ತಾರೆ. ವಾಟ್ ಈಸ್ n ಆಫ್ p ಆಫ್ a? ಓಕೆ, ಸೊ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಎ ನಲ್ ಸೆಟ್ ಇದೆ. ಅರ್ಥವಾಗ್ತಿದೆ? ಇನ್ನು ಇದಕ್ಕೆ ನೋಡಿ ಸೊಲ್ಯೂಷನ್ ಹೇಳ್ತೀನಿ, ವೆರಿ ಸಿಂಪಲ್. ಎ ಈಸ್ ಈಕ್ವಲ್ ಟು ನಲ್ ಸೆಟ್ ಅಂದರೆ ಖಾಲಿ ಸೆಟ್. ದೇರ್ ಫೋರ್ ಎನ್ ಆಫ್ ಎ ಎಷ್ಟು ಎಲಿಮೆಂಟ್ಸ್ ಇದ್ದಾವ? ಎನ್ ಆಫ್ ಎ ಒಂದೂ ಇಲ್ಲ. ಸೊ ಇಟ್ ಈಸ್ 0. ಅಂಡರ್ಸ್ಟುಡ್? ಇದು ನಲ್ ಸೆಟ್ ಆಗಿರೋದ್ರಿಂದ ಇಟ್ ಈಸ್ 0. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಪವರ್ ಸೆಟ್ ಎಷ್ಟಿರುತ್ತೆ? ಆಲ್ರೆಡಿ ಹೇಳಿದ್ದೀನಿ, ಯಾವುದೇ ಸೆಟ್ ತೊಗೊಳ್ಳಿ, ಇಟ್ ಈಸ್ ನಥಿಂಗ್ ಬಟ್ 2 ಪವರ್ 0. ಸೊ ವಾಟ್ ಈಸ್ 2 ಪವರ್ 0? ನಥಿಂಗ್ ಬಟ್ 1. ಅರ್ಥವಾಗ್ತಿದೆಯಾ? ಸೊ ಪಿ ಆಫ್ ಎ ಏನಿರುತ್ತೆ? ಪಿ ಆಫ್ ಎ ಈಸ್ ದ ಸೆಟ್ ಆಫ್ ನಲ್ ಸೆಟ್. ಅರ್ಥ ಆಗ್ತಿದೆಯಾ? ಪಿ ಆಫ್ ಎ ಈಸ್ ದ ಸೆಟ್ ಆಫ್ ನಲ್ ಸೆಟ್. ಸೊ ಪವರ್ ಸೆಟ್ಟಲ್ಲಿ ಒಂದು ಎಲಿಮೆಂಟ್ ಇರುತ್ತೆ. ಇದು ಫಸ್ಟ್ ಪಿ ಯು ಸಿಯಲ್ಲಿ ಯೂಶಲಿ 1 ಮಾರ್ಕ್ಸ್ ಕೇಳ್ತಾ ಇರ್ತಾನೆ. ಮೋಸ್ಟ್ ಆಫ್ ದ ಟೈಮ್ಸ್ ಹಿ ಹಸ್ ಆಸ್ಕ್ಡ್ ದಿಸ್. ನೆಕ್ಸ್ಟ್ ಇನ್ನೊಂದು ಕ್ವೆಶ್ಚನ್ ಇದೆ, ಥರ್ಡ್ ಕ್ವೆಶ್ಚನ್. ರೈಟ್ ದ ಪವರ್ ಸೆಟ್ ಆಫ್ ಒಂದೊಂದೇ ತಗೊಳ್ಳೋಣ. ಫಸ್ಟ್ ಒನ್, ಎ ಈಸ್ ನಥಿಂಗ್ ಬಟ್ -1 + 1. -1 + 1 ಇದೆ, ಇದಕ್ಕೆ ಪವರ್ ಸೆಟ್ ಬರೀರಿ ಅಂತಾರೆ. ಸೊ ಸೊಲ್ಯೂಷನ್ ನೆನ್ಪಿಟ್ಕೊಳ್ಳಿ, ಪವರ್ ಸೆಟ್ ಅಂದ ತಕ್ಷಣ ಪಿ ಆಫ್ ಎ ಅಂತ ಬರೀರಿ, ಫಸ್ಟು ಬ್ರ್ಯಾಕೆಟ್ ಓಪನ್ ಮಾಡಿ. ಓಕೆ, ನೆಕ್ಸ್ಟು ಒಂದು ನೆನ್ಪಿಟ್ಕೊಳ್ಳಿ. ಸೊ ಎಷ್ಟು ಎಲಿಮೆಂಟ್ ಇರಬೇಕು? 2 ಎಲಿಮೆಂಟ್ ಇದ್ದಾವೆ. 2 ಸ್ಕ್ವೇರ್ ಎಷ್ಟು? 4 ಎಲಿಮೆಂಟ್ ಬರಬೇಕು. ಯಾವ್ಯಾವುದು? ಫಸ್ಟ್ ಯಾವತ್ತೂ ನಲ್ ಸೆಟ್ ಇರುತ್ತೆ. ನೆಕ್ಸ್ಟು ಸಿಂಗಲ್ಟನ್ ಎಲಿಮೆಂಟ್ಸ್ ಬರೀರಿ. ಸಿಂಗಲ್ಟನ್ 1,
ನೆಕ್ಸ್ಟ್ ಸಾರಿ ಸಿಂಗಲ್ಟನ್ -1 ಸಿಂಗಲ್ಟನ್ 1 ನೆಕ್ಸ್ಟು ಎಂಟೈರ್ ಸೆಟ್. ನೀವು ಎಂಟೈರ್ ಸೆಟ್ ಎ ಅಂತ ಬರಿಬೋದು ಅಥವಾ ಸೆಟ್ -1 + 1 ಆ ಥರ ಆದರೂ ಬರಿಬೋದು. ಇಸ್ ಇಟ್ ಕ್ಲಿಯರ್? ಇಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್ ಬರುತ್ತೆ. ಸೊ ಇದು ಪೂರ್ತಿ ಸೆಟ್ ಆಗಿರೋದ್ರಿಂದ ಯು ವಿಲ್ ಗೆಟ್ 1 ಮಾರ್ಕ್ಸ್ ಇಫ್ ಯು ರೈಟ್ ದಿಸ್. ನೌ ಲೆಟ್ ಮೀ ಟೇಕ್ ಅನದರ್ ಎಕ್ಸಾಂಪಲ್. ಇಫ್ ಐ ಟೇಕ್ ಎ ಈಸ್ ಈಕ್ವಲ್ ಟು 1 2 3 1 2 3 ತೊಗೊಂಡೆ ಅಂತ ಅಂದ್ಕೊಳ್ಳಿ. ಸೊ ಎಷ್ಟು ಎಲಿಮೆಂಟ್ಸ್ ಇದ್ದಾವೆ? 3 ಎಲಿಮೆಂಟ್ಸ್ ಇದ್ದಾವೆ. ಸೊ ಪವರ್ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಬರ್ತವೆ? ಎಸ್ ಪ್ರಕಾಶ್? 2 power 3. ಸೊ ವಾಟ್ ಈಸ್ 2 power 3? 6 It's not 2 into 3, it's 2 into 2 into 2. So it is ಎಷ್ಟು 8. ನೋಡೋಣ ಯಾವ್ಯಾವ ಅಂತ. Therefore P of A is nothing but ಹೇಳಿದಲ್ಲ ಫಸ್ಟ್ ನಲ್ ಸೆಟ್ಟು ಕಣ್ಣು ಮುಚ್ಕೊಂಡು ಬರೆದ್ಬಿಡಿ. ನೆಕ್ಸ್ಟು ಸಿಂಗಲ್ಟನ್ 1 ಸಿಂಗಲ್ಟನ್ 2 ಸಿಂಗಲ್ಟನ್ 3. ಫಸ್ಟು ಏನೂ ತೊಗೊಂಡಿಲ್ಲ, ಫಸ್ಟ್ ಸೆಟ್ಟಲ್ಲಿ ಏನೂ ತೊಗೊಳ್ಳಲ್ಲ. ನೆಕ್ಸ್ಟು ಸಿಂಗಲ್ ಎಲಿಮೆಂಟ್ ತೊಗೊಳ್ತೀನಿ. ನೆಕ್ಸ್ಟು ಜೋಡಿ ತೊಗೊಳ್ತೀನಿ, ಎರಡೆರಡೇ ಜೊತೆಲಿ ತೊಗೊಳ್ಳಿ. ಸೊ ಐಲ್ ಟೇಕ್ 1 2, ನೆಕ್ಸ್ಟ್ ಐಲ್ ಟೇಕ್ 1 3, ನೆಕ್ಸ್ಟ್ ಐಲ್ ಟೇಕ್ 2 3. 3 2 ಸರ್ ತೊಗೋಬೋದಾ? 3 2 2 3 ಎರಡೂ ಒಂದೇ, ಮತ್ತೆ ಅದನ್ನು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಎಷ್ಟಾಯ್ತು ನೋಡಿ? 1 2 3 4 5 6 7 ಆಗೋಯ್ತು. ಆ್ಯಕ್ಚುಲಿ ನನಗೆ 8 ಬರ್ಬೋದು. ದಟ್ ಮೀನ್ಸ್ ಇಲ್ಲಿರೋದು ಒರಿಜಿನಲ್ ಸೆಟ್ ಇಟ್ ಸೆಲ್ಫ್. ಈಗ ನೋಡಿ ಈ ಸೆಟ್ಟಲ್ಲಿ ಇದು ಒಂದು ಮಾತ್ರ ಇಂಪ್ರಾಪರ್ ಸಬ್ಸೆಟ್, ಮಿಕ್ಕಿದ್ದೆಲ್ಲ ಪ್ರಾಪರ್ ಸಬ್ಸೆಟ್ಸ್. ಅದಕ್ಕೋಸ್ಕರ ಯಾವತ್ತಿದ್ರು ನಾವು 2 power P -1 ಅಂತ ಹೇಳಿದೆ ನೋಡಿ. 2 power ವಾಟ್ ಎವರ್ ದ ಎಲಿಮೆಂಟ್ಸ್ ಆರ್ -1 ಈಸ್ ದ ಟೋಟಲ್ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್ ಆಫ್ ದಿ ಗಿವನ್ ಸೆಟ್. ಓಕೆ, ಇಸ್ ಇಟ್ ಕ್ಲಿಯರ್? ಸೊ ಇದನ್ನು ನಾವು ಪವರ್ ಸೆಟ್ ಅಂತ ನೋಡ್ತೀವಿ. ಈಗ ಯಾವುದೇ ಒಂದು ಸೆಟ್ ಕೊಟ್ಟರು ಯು ಕ್ಯಾನ್ ಈಸಿಲಿ ರೈಟ್ ದ ಪವರ್ ಸೆಟ್ ಆಫ್ ದಿ ಗಿವನ್ ಸೆಟ್. ಇಟ್ಸ್ ಅ ಸ್ಟ್ಯಾಂಡರ್ಡ್ ಕ್ವೆಶ್ಚನ್, ಯೂಶ್ವಲಿ ಕೇಳ್ತಾ ಇರ್ತೇನೆ, ದಯವಿಟ್ಟು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಫೈನ್. ಸೊ ಈಗ ನಿಮ್ಮ ಎಕ್ಸಸೈಸಲ್ಲಿ ಕೆಲವು ಕ್ವೆಶ್ಚನ್ಸ್ ಇದ್ದಾವೆ, ನಾವು ಸಾಲ್ವ್ ಮಾಡೋಣ. ಟೇಕ್ ಎಕ್ಸಸೈಸ್ 1.3 ಮಾರ್ಕ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫಸ್ಟ್ ಒನ್ನಲ್ಲಿ. ಓಕೆ, ಓಕೆ, ಫಸ್ಟ್ ಒನ್ ತಗೊಳ್ಳಿ. ಎಕ್ಸಸೈಸ್ 1.3. ಫಸ್ಟ್ ಒನ್ ಏನು ಹೇಳ್ತಾರೆ? ಫಸ್ಟ್ ಸೆಟ್ಟಲ್ಲಿ 2 3 4 ಇದೆ, ಇನ್ನೊಂದು ಸೆಟ್ಟಲ್ಲಿ 1 2 3 4 5 ಇದೆ. ನಾವು ವಿಚ್ ಇಸ್ ಅ ಸಬ್ಸೆಟ್ ಆಫ್ ಬಿ? ಇಸ್ 2 3 4 ಇಸ್ ಅ ಸಬ್ಸೆಟ್ ಆಫ್ 1 2 3 4 5. ಇಲ್ಲಿರೋ ಎಲಿಮೆಂಟ್ಸ್ ಎಲ್ಲ ಅಲ್ಲಿದ್ದಾವ? ಎಸ್, ಈಸ್ ಎ ಸಬ್ಸೆಟ್ ಆಫ್. ಸೊ ದಿಸ್ ಈಸ್ ಎ ಸಬ್ಸೆಟ್ ಆಫ್ 1 2 3 4 5. ಅರ್ಥ ಆಗ್ತಿದೆಯಾ ಪ್ರತಾಪ್? ನೆಕ್ಸ್ಟ್ ಐ ಹ್ಯಾವ್ ಟೇಕನ್ ಅದರ್ ಸೆಟ್ ಎ ಬಿ ಸಿ. ನೆಕ್ಸ್ಟ್ ಈ ಕಡೆ ಸೆಟ್ಟಲ್ಲಿ ಏನಿದೆ? ಬಿ ಸಿ ಡಿ. ಈಸ್ ದಿಸ್ ಅ ಸಬ್ಸೆಟ್ ಆಫ್ ಬಿ ಸಿ ಡಿ? ಪ್ರಿಯಾ, ಇಸ್ ಇಟ್ ಎ ಸಬ್ಸೆಟ್? ಯೋಚನೆ ಮಾಡು. ಬಿ ಇದೆ, ಸಿ ಇದೆ, ಎ ಒಂದಿಲ್ಲ ಸರ್. ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಮ್ಯಾಥಮೆಟಿಕ್ಸಲ್ಲಿ ನೋ ಅಡ್ಜಸ್ಟ್ಮೆಂಟ್ಸ್. ದಿಸ್ ಈಸ್ ನಾಟ್ ಅ ಸಬ್ಸೆಟ್. ಅರ್ಥ ಆಗ್ತಿದೆಯಾ? ಪಕ್ಕಾ ಕ್ಲಾರಿಟಿ ಮತ್ತು ಎಕ್ಸಾಕ್ಟ್ನೆಸ್ ಇದ್ದರೆ ಮಾತ್ರ ಮ್ಯಾಥಮೆಟಿಕ್ಸ್. ಒಂದು ಮಿಸ್ ಇದ್ರೂ ವಿ ಆರ್ ನಾಟ್ ಗೋನ್ ಟು ಟೇಕ್ ಇಟ್ ಆ್ಯಸ್ ಅ ಸಬ್ಸೆಟ್. ನಾವು ಸಿಮಿಲರ್ಲಿ ಥರ್ಡ್ ಒನ್ ಏನದು ನೆಕ್ಸ್ಟ್ ಒನ್ ತೊಗೊಳ್ಳೋಣ. ಥರ್ಡ್ ಒನ್ ಫಸ್ಟ್ ಸೆಟ್ಟಲ್ಲಿ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಅ ಸ್ಟೂಡೆಂಟ್ ಆಫ್ ಕ್ಲಾಸ್ 11th ಅಂದರೆ ಫಸ್ಟ್ PUC ಅಂತ ಅಂದ್ಕೊಳ್ಳಿ. ಫಸ್ಟ್ PUC ಸ್ಟೂಡೆಂಟ್ಸ್ನೆಲ್ಲ ಒಂದು ಸೆಟ್ಟಲ್ಲಿ ಇಟ್ಟಿದ್ದಾನೆ. ಇನ್ನೊಂದರಲ್ಲಿ ಎಕ್ಸ್ ಈಸ್ ಅ ಸ್ಟೂಡೆಂಟ್ ಆಫ್ ಯುವರ್ ಸ್ಕೂಲ್ ಅಥವಾ ಕಾಲೇಜಲ್ಲಿರೋ ಎಲ್ಲ ಸ್ಟೂಡೆಂಟ್ಸು ಒಂದು ಕಡೆ ಇದೆ, ಫಸ್ಟ್ PUCಯಲ್ಲಿರೋ ಸ್ಟೂಡೆಂಟ್ಸ್ ಒಂದು ಕಡೆ ಇದೆ. ಸೊ ಫಸ್ಟ್ PUCಯಲ್ಲಿ ಇದ್ದಾರೆ ಅಂತಂದರೆ ಅವ್ರು ಕಾಲೇಜಲ್ಲಿ ಇದ್ದಂಗೆ ತಾನೇ ಲೆಕ್ಕ. ಸೊ ಸೆಟ್ ಆಫ್ ಫಸ್ಟ್ PUC ಸ್ಟೂಡೆಂಟ್ಸ್ ಈಸ್ ಅ ಸಬ್ಸೆಟ್ ಆಫ್ ದ ಸೆಟ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕಾಲೇಜ್. ಅರ್ಥವಾಗ್ತಿದೆಯಲ್ಲ? ಯೋಚನೆ ಮಾಡಿ, ಥಿಂಕ್ ಮಾಡಿ ಬರೀರಿ. ಸೊ ಇಟ್ ಈಸ್ ಅ ಸಬ್ಸೆಟ್. ನಾವು ಎಕ್ಸ್ ಈಸ್ ಅ ಸರ್ಕಲ್ ಇನ್ ದ ಪ್ಲೇನ್. ನಾವು ಎಕ್ಸ್ ಈಸ್ ಅ ಸರ್ಕಲ್ ಇನ್ ದ ಸೇಮ್ ಪ್ಲೇನ್ ವಿತ್ 1 ಯೂನಿಟ್ಸ್. ಸೊ ಸರ್ಕಲ್ಸ್ ಇನ್ ದ ಪ್ಲೇನ್ ಅಂದರೆ ಇದು ಒಂದು ಬೋರ್ಡ್ ಅನ್ನೋದೊಂದು ಪ್ಲೇನ್ ತೊಗೊಂಡ್ರೆ ಎಷ್ಟು ಥರ ಯಾವ ಥರ ಬೇಕಲ್ಸು ನಾವು ಸರ್ಕಲ್ಸ್ ಬರ್ಕೊಳ್ತಾ ಹೋಗ್ಬೋದು. ಇದನ್ನು ಒಂದು ಸೆಟ್ ತೊಗೊಂಬಿಟ್ಟು ಇನ್ನೊಂದು ಸೆಟ್ ಏನು ಹೇಳ್ತಾನೆ? ಎಲ್ಲ ಸೆಟ್ ಆಫ್ ಆಲ್ ಸರ್ಕಲ್ಸ್ ವಿತ್ ರೇಡಿಯಸ್ 1 ಯೂನಿಟ್ಸ್. ಸೊ ರೇಡಿಯಸ್ ಯಾವ್ಯಾವುದೆಲ್ಲ 1 ಯೂನಿಟ್ ಇದೆಯೋ ಅದನ್ನೆಲ್ಲ ಒಂದು ಸೆಟ್ಗೆ ಹಾಕ್ತಾನಂತೆ. ಸೊ ದಿಸ್ ಸೆಟ್ ಆ್ಯಕ್ಚುಲಿ ಈಸ್ ದ ಸಬ್ಸೆಟ್ ಆಫ್ ದಿಸ್.
ಅರ್ಥವಾಗ್ತಿದೆಯಾ? ಇದು ಇದಕ್ಕೆ ಸಬ್ಸೆಟ್ ಅಲ್ಲ, ಬಟ್ ಆ್ಯಕ್ಚುಲಿ ಇದು ಇದಕ್ಕೆ ಸಬ್ಸೆಟ್. ಓಕೆ, ಆ್ಯಕ್ಚುಲಿ ನೀವು ಅದನ್ನು ಇದರಲ್ಲಿ ಹಾಕಬೇಕು ಅನ್ನೋದಾದರೆ, ನೀವು ಇದೇ ಥರ ಹಾಕಬೇಕು ಅನ್ನೋದಂದರೆ ಇಟ್ ವಿಲ್ ನಾಟ್ ಬಿ ಎ ಸಬ್ಸೆಟ್. ಆ್ಯಕ್ಚುಲಿ ಇಟ್ ವಿಲ್ ಬಿ ಆ್ಯಕ್ಚುಲಿ ಎ ಸೂಪರ್ ಸೆಟ್. ಅರ್ಥವಾಗ್ತಿದೆಯಾ? ಸೊ ಎಕ್ಸ್ ಇಸ್ ಎ ಸರ್ಕಲ್ ಇನ್ ಅ ಪ್ಲೇನ್ ಈಸ್ ನಾಟ್ ಅ ಸಬ್ಸೆಟ್ ಆಫ್ ಎಕ್ಸ್ ಇಸ್ ಎ ಸರ್ಕಲ್ ಇನ್ ದ ಸೇಮ್ ಪ್ಲೇನ್ ವಿತ್ ರೇಡಿಯಸ್ ಯೂನಿಟ್ 1. ಓಕೆ, ನೆಕ್ಸ್ಟ್ ಆಗಲೇ ಹೇಳ್ದಂಗೆ ಟ್ರಯಾಂಗಲ್ ಇನ್ ಅ ಪ್ಲೇನ್, ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಈಸ್ ಎ ಸಬ್ಸೆಟ್ ಆಫ್ ಎಕ್ಸ್ ಇಸ್ ಅ ರೆಕ್ಟ್ಯಾಂಗಲ್ ಇನ್ ಅ ಪ್ಲೇನ್. ಈಸ್ ಟ್ರಯಾಂಗಲ್ ಅ ಸಬ್ಸೆಟ್ ಆಫ್ ರೆಕ್ಟ್ಯಾಂಗಲ್ಸ್? ಒಂದು ಕಡೆ ಟ್ರಯಾಂಗಲ್ಸ್ನ ಹಾಕ್ಕೊಂಡಿದ್ದೀನಿ ಒಂದು ಬಂಚಲ್ಲಿ, ಇನ್ನೊಂದು ಕಡೆ ರೆಕ್ಟ್ಯಾಂಗಲ್ಸ್ ಹಾಕ್ಕೊಂಡಿದ್ದೀನಿ. ಇದು ಇದಕ್ಕೆ ಸಬ್ಸೆಟಾ? ಖಂಡಿತ ಅಲ್ಲ, ಬಿಕಾಸ್ ಟ್ರಯಾಂಗಲ್ಸೇ ಬೇರೆ, ರೆಕ್ಟ್ಯಾಂಗಲ್ಸೇ ಬೇರೆ. ನಾವು ನೆಕ್ಸ್ಟ್ ಸೆಟ್ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಸ್, ಈ ಕಡೆ ಸೆಟ್ ಆಫ್ ಈಕ್ವಿಲ್ಯಾಟ್ರಲ್ಸ್ ತೊಗೊಂಡಿದ್ದೀನಿ, ಈ ಕಡೆ ಸೆಟ್ ಆಫ್ ಟ್ರಯಾಂಗಲ್ಸ್ ತೊಗೊಂಡಿದ್ದೀನಿ. ನಾನು ಆಗಲೇ ಹೇಳಿದೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆರ್ ಸ್ಪೆಷಲ್ ಟೈಪ್ ಆಫ್ ಟ್ರಯಾಂಗಲ್ಸ್. ಸೊ ದಿಸ್ ಈಸ್ ಎ ಸಬ್ಸೆಟ್ ಆಫ್ ಸೆಟ್ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಸ್ ಈಸ್ ಎ ಸೆಟ್ ಆಫ್ ಟ್ರಯಾಂಗಲ್ಸ್. ಓಕೆ, ನೆಕ್ಸ್ಟ್ ಎಕ್ಸ್ ಇಸ್ ಎನ್ ಈವನ್ ನಂಬರ್, ಎಕ್ಸ್ ಇಸ್ ಎನ್ ಇಂಟೀಜರ್. ನಾನು ನಿನ್ನೆ ನೋಡಿದ್ದೀನಿ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಇದು ಇನ್ನೊಂದು ನೋಟು ಬೇಕಿದ್ರೆ ನೀವು ಬರ್ಕೊಳ್ಳಿ. ನ್ಯಾಚುರಲ್ ನಂಬರ್ಸ್ ಈಸ್ ಎ ಸಬ್ಸೆಟ್ ಆಫ್ ಹೋಲ್ ನಂಬರ್ಸ್, ಆ್ಯಂಡ್ ಹೋಲ್ ನಂಬರ್ಸ್ ಈಸ್ ಎ ಸಬ್ಸೆಟ್ ಆಫ್ ಏನು ರ್ಯಾಷನಲ್ ನಂಬರ್ಸ್. ಓಕೆ, ಅಥವಾ ಇಂಟೀಜರ್ಸ್ ತಗೊಳ್ಳಿ. ಹೋಲ್ ನಂಬರ್ಸ್ ಈಸ್ ಎ ಸಬ್ಸೆಟ್ ಆಫ್ ಇಂಟೀಜರ್ಸ್, ಇಂಟೀಜರ್ಸ್ ಈಸ್ ಎ ಸಬ್ಸೆಟ್ ಆಫ್ rational numbers, rational numbers is a subset of real numbers. ಅರ್ಥವಾಗ್ತಿದೆಯಲ್ಲ? ನೆನ್ಪಿಟ್ಕೋಬೇಕು ಯಾವಾಗಲೂ. ಸೊ ಇಲ್ಲಿ ಹೇಳ್ತಾರೆ ಈವನ್ ನ್ಯಾಚುರಲ್ ನಂಬರ್ಸ್. ಸೊ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಇಲ್ಲಿದ್ದಾವೆ, ಈವನ್ ನ್ಯಾಚುರಲ್ ನಂಬರ್ಸ್ ಅಂದರೆ ಇದರಲ್ಲಿ ಅರ್ಧ. ಸೊ ಇಸ್ ಇಟ್ ನಾಟ್ ದ ಸೆಟ್ ಆಫ್ ರಿಯಲ್ ನಂಬರ್ಸ್ ಆರ್ ಇಸ್ ಇಟ್ ನಾಟ್ ದ ಸಬ್ಸೆಟ್ ಆಫ್ ಇಂಟೀಜರ್ಸ್? ಎಸ್. So set of even natural numbers is the subset of integers. It is yes. Okay. Now next, examine whether the following statements are true or false. ಅಲ್ಲಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಸ್ ಟ್ರೂ ಆರ್ ಫಾಲ್ಸಾ ಹೇಳಿ ಅಂತ ಹೇಳ್ತಾರೆ. ಸೊ ನೀವು ನೋಡಿ ಸಬ್ಸೆಟ್ ಅಲ್ಲ ಅಂತ ಕೊಟ್ಟಿರೋದಾದರೆ ಯು ಕ್ಯಾನ್ ಕಾಲ್ ಇಟ್ ಆ್ಯಸ್ ಓಕೆ ಗಿವನ್. ಮತ್ತು ಫೋರ್ತ್ ಕ್ವೆಶ್ಚನ್ ನೋಡಿ, ಫೋರ್ತ್ ಕ್ವೆಶ್ಚನಲ್ಲಿ ರೈಟ್ ಆಲ್ ದ ಪವರ್ ಸೆಟ್ಸ್. ಈ ಸೆಟ್ಗಳಿಗೆ ಓಕೆ ಪವರ್ ಸೆಟ್ಸ್ ಬರಿಬೇಕಂತೆ. ಥರ್ಡ್ ಒನ್ ಇಸ್ 1 2 3 ಆ್ಯಂಡ್ ಫೋರ್ತ್ ಒನ್ ಇಸ್ ದ ನಲ್ ಸೆಟ್. ಅರ್ಥವಾಗ್ತಿದೆಯಾ? ಸೊ ಆಲ್ರೆಡಿ ನಾನು ಫಸ್ಟೇ ಹೇಳಿದ್ದೀನಿ ಏನದು, ಇದಕ್ಕೆ ದಿಸ್ ಇಂಪ್ಲಾಯ್ಸ್ ಒಂದು ಎಲಿಮೆಂಟ್ ಇದೆ. ಸೊ ಪವರ್ ಸೆಟ್ಟಲ್ಲಿ 2 ಎಲಿಮೆಂಟ್ ಬರ್ತಾರೆ ಬಿಕಾಸ್ 2 ಪವರ್ 1. ಸೊ ಒಂದು ನಲ್ ಸೆಟ್ಟು, ಇನ್ನೊಂದು ಸಿಂಗಲ್ಟನ್ ಎ. ಅರ್ಥ ಆಯ್ತಾ? ನಾವು ದಿಸ್ ಇಂಪ್ಲಾಯ್ಸ್ ಇದಕ್ಕೆ ಸಬ್ಸೆಟ್ಸ್ ನಾನು ಆಲ್ರೆಡಿ ಆಗಲೇ ಹೇಳಿದ್ದೀನಿ. ನಲ್ ಸೆಟ್, ಸಿಂಗಲ್ಟನ್ ಎ, ಸಿಂಗಲ್ಟನ್ ಬಿ, ಸೆಟ್ ಇಟ್ ಸೆಲ್ಫ್. ಇದು ಅಲ್ಲೇ ಇದೆ ಪವರ್ ಸೆಟ್ ಆಫ್ 1 2 3 ಎಲ್ ಆಲ್ರೆಡಿ ಗಿವೆನ್. ಪವರ್ ಸೆಟ್ ಆಫ್ ನಲ್ ಸೆಟ್ ನಾನು ಆಲ್ರೆಡಿ ಹೇಳಿದ್ದೀನಿ. ಪವರ್ ಸೆಟ್ ಆಫ್ ನಲ್ ಸೆಟ್ ಇಸ್ ದ ಸೆಟ್ ಆಫ್ ನಲ್ ಸೆಟ್. ಅರ್ಥವಾಗ್ತಿದೆಯಾ? 1 ಮಾರ್ಕರ್ ಕ್ವೆಶ್ಚನ್ಸ್. ಓಕೆ, ನಾವು ಅದು ನೋಡಿ ಒಂದು ಸರಿ ಅರ್ಥ ಆಗ್ತಿದೆಯಾ? ದಯವಿಟ್ಟು ಜಸ್ಟ್ ಗೋ ಥ್ರೂ ಇಟ್. ಓಕೆ ಕ್ಲಾಸ್, ಇನ್ನೊಂದು ಪ್ರಾಬ್ಲಮ್ಗೆ ಹೋಗೋಣ. ಐ ಯು ರೆಡಿ? ಎಸ್ ಸ್ಟೂಡೆಂಟ್ಸ್, ಈಗ ನಿಮ್ಮ ಎಕ್ಸಸೈಸಲ್ಲಿರುವಂಥ ಥರ್ಡ್ ಕ್ವೆಶ್ಚನ್, ಇದು ಒಂಥರ ಇಂಪಾರ್ಟೆಂಟ್ ಕ್ವೆಶ್ಚನ್. ನಿಮಗೆ ಸಬ್ಸೆಟ್ ಅನ್ನೋ ಕಾನ್ಸೆಪ್ಟ್ ನೀಟಾಗಿ ಅರ್ಥ ಮಾಡಿಸುವಂಥ ಕ್ವೆಶ್ಚನ್ ಇದು. ಈಗ ಒಂದು ಸೆಟ್ ಇದೆ, ಐ ಹ್ಯಾವ್ ಎ ಈಸ್ ಈಕ್ವಲ್ ಟು ಎಲಿಮೆಂಟ್ 1. ಓದುವಾಗ ನೋಡ್ಕೊಳ್ಳಿ, ದಿಸ್ ಸೆಟ್ ಕಂಟೈನಿಂಗ್ ಎಲಿಮೆಂಟ್ 1, ಎಲಿಮೆಂಟ್ 2. ದಿಸ್ ಈಸ್ ದ, ಇಲ್ಲಿ 3 4 ಅನ್ನೋದು ಒಂದು ಸೆಟ್ಟು, ಆ ಸೆಟ್ಟೇ ಎಲಿಮೆಂಟ್ ಥರ ಇದೆ, ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಎಲಿಮೆಂಟ್ 5. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್? ಇದರಲ್ಲಿ ಕರೆಕ್ಟ್ ಯಾವುದು, ಇನ್ಕರೆಕ್ಟ್ ಯಾವುದು ಅಂತ ಬರೀಬೇಕು. ನಾವು ಇಲ್ಲೇನು ಹೇಳ್ತೀನಿ, 3 4 ಈಸ್ ಎ ಸಬ್ಸೆಟ್ ಆಫ್ ಎ. 3 4 ಅನ್ನೋದು ಆ್ಯಕ್ಚುಲಿ ಅಲ್ಲಿ ಸೆಟ್ ಇದೆ. 3 4 ಈಸ್ ಜಸ್ಟ್ ಆ್ಯನ್ ಎಲಿಮೆಂಟ್ ಆಫ್ ಎ. ನಾನು ಸಬ್ಸೆಟ್ ಬರೀಬೇಕು ಅಂದರೆ ನೆನ್ಪಿಟ್ಕೊಳ್ಳಿ, ಸಬ್ಸೆಟ್ ಆಗಬೇಕಂದ್ರೆ ಹಿಂದೆ ಇರೋದು ಸೆಟ್ ಆಗಿರಬೇಕು. ಅಂದರೆ ಇಲ್ಲಿ ನೋಡಿ,
3 4 is actually directly element, so this is not a subset of A. ಓಕೆ, ಈಗ ಇಲ್ಲಿ ನೋಡಿ, ಸೊ 3 4 ಈಸ್ ಎನ್ ಎಲಿಮೆಂಟ್, ಹೇಗಿದೆಯೋ ಎಲಿಮೆಂಟ್ ಹಾಗೇ ಬರ್ಕೊಂಡಿದ್ದೀನಿ. ಸೊ ದಿಸ್ ಈಸ್ ಎನ್ ಎಲಿಮೆಂಟ್ ಆಫ್ ಎ. ಅರ್ಥವಾಗ್ತಿದೆ ಈಗ? ಸೊ ನೋಡಿ, ಫಾರ್ ಎಕ್ಸಾಂಪಲ್ ಈಗ 1 ಬಿಲಾಂಗ್ಸ್ ಟು ಎ ತಾನೆ. ಸೊ ಎಲಿಮೆಂಟ್ 1 ಬಿಲಾಂಗ್ಸ್ ಟು ಎ, ಬಟ್ ಕೆನ್ ಐ ಸೇ ಎಲಿಮೆಂಟ್ 1 ಈಸ್ ಸಬ್ಸೆಟ್ ಆಫ್ ಎ? ಎಲಿಮೆಂಟ್ 1 ತೊಗೊಂಡ್ರೆ ಸಬ್ಸೆಟ್ ಆಗಲ್ಲ, ಆ್ಯಕ್ಚುಲಿ ಇದು ಸೆಟ್ಟಲ್ಲಿ ತೊಗೊಂಡ್ರೆ ಸಬ್ಸೆಟ್ ಆಗುತ್ತೆ. ಸೊ ದಿಸ್ ಈಸ್ ನಾಟ್ ಕರೆಕ್ಟ್. ಅರ್ಥ ಆಯ್ತಾ? ಈಗ ಇದು ನೋಡಿ, ಸಿ ದಿಸ್ ಇಸ್ ದ ಬ್ಯೂಟಿ. ಇದು ದಿಸ್ ದ ಸೆಟ್ ಆಫ್ ದಿಸ್ ಎಲಿಮೆಂಟ್. ಅರ್ಥವಾಗ್ತಿದೆಯಲ್ಲ? ಸೆಟ್ ಆಫ್ ದಿಸ್ ಎಲಿಮೆಂಟ್. ವಿಚ್ ಎಲಿಮೆಂಟ್? 3, 4. ದಿಸ್ ಇಸ್ ಎ ಸಬ್ಸೆಟ್ ಇದೆ. ಎಸ್, ಇಟ್ ಈಸ್ ಕರೆಕ್ಟ್. ಸೊ ಅರ್ಥ ಮಾಡ್ಕೊಳ್ಳಿ, ನಮಗೆ ಸಬ್ಸೆಟ್ ಆಗಬೇಕಂದ್ರೆ ಫಸ್ಟ್ ಆಫ್ ಆಲ್ ಇಟ್ ಶುಡ್ ಬಿ ಎ ಸೆಟ್. ನೆನ್ಪಿಟ್ಕೊಳ್ಳಿ. ಸರ್ ಇದು ಸೆಟ್ ಇದೆಯಲ್ಲ ಸರ್, ಆ್ಯಕ್ಚುಲಿ ಈ 3 4 ಆಲ್ರೆಡಿ ಜೋಡಿಲಿದ್ದಾವೆ ಅಲ್ಲಿ. ಈ ಜೋಡಿನ ಒಂದು ಸೆಟ್ಟಲ್ಲಿ ಹಾಕಬೇಕು, ಅದರ್ವೈಸ್ ಇಟ್ ವಿಲ್ ನಾಟ್ ಬಿ ಅ ಸಬ್ಸೆಟ್. ನಾವು ಇಲ್ಲಿ ನೋಡಿ 1 2 5 ಸಬ್ಸೆಟ್ ಹೇಗೆ? ಸೊ ಎ ಅಲ್ಲಿ 1 2 5 ಇದ್ದಾವೆ, 1 2 5 ಸಪ್ರೇಟ್ ಆಗಿದ್ದಾವೆ. ಎಸ್, ಇಟ್ ಈಸ್ ಅ ಸಬ್ಸೆಟ್. ನಾವು ಇಫ್ ಐ ಟೇಕ್ ಇಟ್ ಆ್ಯಸ್ ಅ ಸೆಟ್, ಇಟ್ ಈಸ್ ನಾಟ್ ಎನ್ ಎಲಿಮೆಂಟ್. ಇದು ಸೆಟ್ ಅಂತ ತಗೊಂಡಿದ್ದ ತಕ್ಷಣ ದಿಸ್ ಹೇಗಪ್ಪ ಓದ್ತೀರಾ? ಕನ್ಫ್ಯೂಷನ್ ಆಗ್ತೀರಾ? ಹೇಗೆ ಗೊತ್ತೀರಾ? ದಿಸ್ ಈಸ್ ಸೆಟ್ 1 2 5. ಸೆಟ್ 1 2 5 ಡಸ್ ನಾಟ್ ಬಿಲಾಂಗ್ ಟು ಎ. ಸೆಟ್ ಎ ಒಳಗಡೆ 1 2 5 ಅಂತ ಇಲ್ಲ. ಸೊ ಇಟ್ ಈಸ್ ನಾಟ್ ದ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ನಾವು ನೆಕ್ಸ್ಟ್ ಈಸ್ 1 2 3. ಸೆಟ್ 1 2 3 ಇಸ್ ಅ ಸಬ್ಸೆಟ್ ಆಫ್ ಎ. ಈಗ 1 ಇದೆ, 2 ಇದೆ, 3 ನಮಗೆ ಬಿಡಿಯಾಗಿಲ್ಲ, ಜೋಡಿಯಾಗಿದೆ. ಸೊ ಐ ಕೆನಾಟ್ ಟೇಕ್ ದಿಸ್ ಆ್ಯಸ್ ಅ ಸಬ್ಸೆಟ್. ಅರ್ಥವಾಗ್ತಿದೆಯಾ? ನಾವು ಇದು ಕೇಳ್ತಿದ್ದೇನೆ, ವಾಟ್ ಅಬೌಟ್ ನಲ್ ಸೆಟ್? ಈಸ್ ನಲ್ ಸೆಟ್ ಬಿಲಾಂಗ್ಸ್ ಟು ಎ? ನಲ್ ಸೆಟ್ ಈ ಎಲಿಮೆಂಟ್ ಇದಾವ, ಇದ್ರೆ ಬಿಲಾಂಗ್ಸ್ ಟು ಅಂತೀವಿ. ಇಟ್ ಈಸ್ ನಾಟ್ ದೇರ್. ಬಟ್ ಕೆನ್ ಐ ಸೇ ನಲ್ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಎ? ನಾನು ಆಲ್ರೆಡಿ ಹೇಳಿದ್ದೀನಿ, ನಲ್ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಎನಿ ಸೆಟ್. ಯಾವುದೇ ಸೆಟ್ಗೆ ನಲ್ ಸೆಟ್ಟು ಸಬ್ಸೆಟ್ ಆಗಿರುತ್ತೆ. ಇಸ್ ಇಟ್ ಕ್ಲಿಯರ್? ನಾವು ಫೈನಲಿ ದಿಸ್ ಈಸ್ ದ ಸೆಟ್ ಆಫ್ ನಲ್ ಸೆಟ್. ಇಲ್ಲಿ ನಲ್ ಸೆಟ್ ಇದ್ದಿದ್ದರೆ ದಿಸ್ ವುಡ್ ಹ್ಯಾವ್ ಬೀನ್ ಅ ದಿಸ್ ವುಡ್ ಹ್ಯಾವ್ ಬೀನ್ ಸಬ್ಸೆಟ್. ಇದು ಬರೀ ನಲ್ ಸೆಟ್ ಆಗಿದ್ದರೆ ತೊಗೋಬೋದಾಗಿತ್ತು. ಸಿ, ನಲ್ ಸೆಟ್ ಆಗಿದ್ರೆ ಇಟ್ಸ್ ಎ ಸಬ್ಸೆಟ್. ಸೆಟ್ ಆಫ್ ನಲ್ ಸೆಟ್ ತಗೊಳ್ಳೋದ್ರಿಂದ ದಿಸ್ ಈಸ್ ನಾಟ್ ಸಬ್ಸೆಟ್. ಬಿಕಾಸ್ ಈ ಥರ ತೊಗೋಬೇಕಂತಂದರೆ ಐ ಶುಡ್ ಹ್ಯಾವ್ ನಲ್ ಸೆಟ್ ಇಯರ್. ಓಕೆ, ಸೊ ಇದು ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಫೈನ್, ದಿಸ್ ಇಸ್ ಅ ಇಂಪಾರ್ಟೆಂಟ್ ಕ್ವೆಶ್ಚನ್ ಇಸ್ ದಿಸ್. ಈ ಕ್ವೆಶ್ಚನ್ ನೀವು ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಈ ಸಬ್ಸೆಟ್ ಅನ್ನೋ ಒಂದು ಕಾನ್ಸೆಪ್ಟು ನೀಟಾಗಿ ಅರ್ಥ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಅಂಟಿಲ್ ನಾವು ವಿ ಹ್ಯಾವ್ ಡಿಸ್ಕಸ್ಡ್ ವಾಟ್ ಈಸ್ ಅ ಸಬ್ಸೆಟ್. ದೇರ್ ಆರ್ 2 types ಆಫ್ ಸಬ್ಸೆಟ್ಸ್, ಪ್ರಾಪರ್ ಆ್ಯಂಡ್ ಇಂಪ್ರಾಪರ್ ಸಬ್ಸೆಟ್ಸ್. ಹಂಗಂದರೆ ಏನು ಅಂತ ನೋಡಿದ್ದೀವಿ. ಸೂಪರ್ ಸೆಟ್ನ ನೋಡಿದ್ದೀವಿ, ಪವರ್ ಸೆಟ್ನ ನೋಡಿದ್ದೀವಿ. ಯೂನಿವರ್ಸಲ್ ಸೆಟ್ನ ಐ ಥಿಂಕ್ ವಿಲ್ ಕಂಟಿನ್ಯೂ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. Before we continue with the universal set, I want you to be thorough with whatever it is done in this class. Okay students, I hope you enjoyed the video and understood that. ಎಂಜಾಯ್ಮೆಂಟ್ಗಿಂತ ಹೆಚ್ಚಾಗಿ ಅರ್ಥ ಆಗಿರಬೇಕು. ಬಿಕಾಸ್ ಎಕ್ಸಾಮಲ್ಲಿ ಅರ್ಥ ಆಗಿದ್ರೆ ಮಾತ್ರ ಬರೆಯೋಕ್ಕೆ ಸಾಧ್ಯ. ವರ್ಕೌಟ್ ವೆಲ್. ಓಕೆ, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಅಂಟಿಲ್ ದೆನ್, ಟೇಕ್ ಕೇರ್ ಆ್ಯಂಡ್ ಬಾಯ್.